ಪ್ರೀತಿಯ ಮಕ್ಕಳೇ ಹಾಗೂ ನನ್ನೆಲ್ಲ ಆತ್ಮೀಯ ನಲಿಕಲಿ ಸುಗಮಕಾರರೇ, ಈ ದಿನ ನಾವು 2ನೇ ತರಗತಿ ಕನ್ನಡ ವಿಷಯದಲ್ಲಿ ಮೈಲುಗಲ್ಲು ಸಂಖ್ಯೆ 2 ಹಸು, ಚಿತ್ರಪದ 19 ಮೆಟ್ಟಿಲು ಸಂಖ್ಯೆ ಇದಕ್ಕೆ ಸಂಬಂಧಿಸಿದಾಗಿ ಮಕ್ಕಳ ಇದನ್ನು ಚಿತ್ರಗಳನ್ನು ನೋಡುತ್ತಾ ಕೊಟ್ಟಿರುವ ಪದಗಳನ್ನು ಓದಿ ವಾಲ್ ಸ್ಲೇಟ್ ಹಾಗೂ ನೋಟ್ ಪುಸ್ತಕದಲ್ಲಿ ನಕಲು ಮಾಡಬೇಕು ಮಕ್ಕಳ. ಇದನ್ನು ವಾಲ್ ಸ್ಲೇಟ್ ಅಥವಾ ನಿಮ್ಮ ಸ್ಲೇಟಲ್ಲಿ ಅಥವಾ ನೋಟ್ ಪುಸ್ತಕದಲ್ಲಿ ಬರೆದು ನೋಡಿ. ಮೊಲ ಚಿತ್ರ ನೋಡಿ, ಇಲ್ಲಿ ಮೊಲ ಇದೆ, ಮೊಲ ಎಂದು ನೀವು ಬರೆದು ಅಭ್ಯಾಸ ಮಾಡಿ. ಪೊರಕೆ, ಕೊಳಲು, ಬಾಳೆಗೊನೆ. ಮತ್ತೊಮ್ಮೆ ಹೇಳೋಣ ಮಕ್ಕಳ, ಮೊಲ, ಪೊರಕೆ, ಕೊಳಲು, ಬಾಳೆಗೊನೆ. ಹಾಗೆ ಇಲ್ಲೊಂದು ಸಾಧನ ಕಾರ್ಡ್ ಇದೆ ಮಕ್ಕಳ, ಹಸುವಿನ ಕಾರ್ಡ್. ಇದು ಸಹ ಮೈಲುಗಲ್ಲು 2 ಮೆಟ್ಟಿಲು 19. ಇದನ್ನು ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ನೀವು ಅಭ್ಯಾಸವನ್ನು ಮಾಡಬೇಕು. ಕೊಡ, ಮೊಲ, ದೊರೆ, ನೊಣ, ಕೊಳ, ಹೊಂಗೆ, ಮೊರ, ಹೊಗೆ, ಹೊದಿಕೆ, ಕೊಡಲಿ, ಮೊಸಳೆ, ಕೊರಳು, ಸೊಗಸು. ಮೊಳಕೆ, ಮೊಸರು, ಬೊಂಬೆ, ಗೊಂಚಲು, ಉಡುಗೊರೆ, ಅಂಕುಡೊಂಕು, ಜೇನುನೊಣ, ರೆಂಬೆಕೊಂಬೆ, ತೊಂಡೆಕಾಯಿ, ಗೊಂಬೆಯಾಟ, ಹೊಂಚು ಹಾಕು, ಡೊಂಬರಾಟ, ಹೊಂಗಿರಣ, ಹೊಂದಾಣಿಕೆ. ಮತ್ತೊಮ್ಮೆ ಹೇಳೋಣ ಮಕ್ಕಳು ಇನ್ನೊಂದ್ಸಲ. ಕೊಡ, ಮೊಲ, ದೊರೆ, ನೊಣ, ಕೊಳ, ಹೊಂಗೆ, ಮೊರ, ಹೊಗೆ, ಹೊದಿಕೆ, ಕೊಡಲಿ, ಮೊಸಳೆ, ಕೊರಳು, ಸೊಗಸು, ಮೊಳಕೆ, ಮೊಸರು, ಬೊಂಬೆ, ಗೊಂಚಲು, ಉಡುಗೊರೆ, ಅಂಕುಡೊಂಕು, ಜೇನುನೊಣ, ರೆಂಬೆಕೊಂಬೆ, ತೊಂಡೆಕಾಯಿ, ಗೊಂಬೆಯಾಟ, ಹೊಂಚು ಹಾಕು, ದೊಂಬರಾಟ, ಹೊಂಗಿರಣ, ಹೊಂದಾಣಿಕೆ. ಇದಿಷ್ಟು ಮಕ್ಕಳೇ ಸಾಧನ ಕಾರ್ಡಿಗೆ ಸಂಬಂಧಿಸಿದಾಗಿ ತಿಳಿಸ್ಕೊಟ್ಟಿದ್ದೀನಿ. ಈಗ ಮುಂದಿನ ಕಾರ್ಡು ಚಿತ್ರಸಹಿತ ವಾಕ್ಯ. ಇದು ಜಿಂಕೆ ಕಾರ್ಡು ಮಕ್ಕಳ. ಇಲ್ಲಿ ಕಾರ್ಡ್ನಲ್ಲಿರುವ ವಾಕ್ಯಗಳನ್ನು ಓದಿಕೊಂಡು ಏನು ಮಾಡಬೇಕು, ನೀವು ನೋಟ್ ಪುಸ್ತಕದಲ್ಲಿ ನೀವು ಬರ್ಕೋಬೇಕು. ಈಗ ನೋಡಿ, ಮರದ ಪೊಟರೆ, ಮರದ ಪೊಟರೆಯೊಳಗೆ ಹಾವು ಇದೆ. ನೋಡಿ ವಾಕ್ಯ, ಇಲ್ಲಿ ಚಿತ್ರ ನೋಡಿ. ಮರದ ಪೊಟರೆ, ಮರದ ಪೊಟರೆಯೊಳಗೆ ಹಾವು ಇದೆ. ನೋಡಿ, ಪೊರಕೆ ಬಗ್ಗೆ ವಾಕ್ಯ ಇದೆ. ತೆಂಗಿನ ಗರಿಯ ಪೊರಕೆ, ಪೊರಕೆಯು ಕಸ ಗುಡಿಸಲು ಬೇಕು. ನೋಡಿ, ತೆಂಗಿನ ಗರಿಯ ಪೊರಕೆ, ಪೊರಕೆಯು ಕಸ ಗುಡಿಸಲು ಬೇಕು. ಹಾಗೆ ಇಲ್ಲಿ ಇವನು ರೈತ, ರೈತನು ಕೊಡಲಿಯಿಂದ ಒಣಗಿದ ಮರ ಕಡಿಯುವನು. ಹಾಗೆ ಬಾಳೆ ಗಿಡ, ರೆಂಬೆ ಕೊಂಬೆ ಇರದ ಬಾಳೆ ಗಿಡ, ಬಾಳೆಯ ಗಿಡದಲ್ಲಿ ಬಾಳೆಗೊನೆ ಇದೆ. ಈ ರೀತಿಯಲ್ಲಿ ಹೇಳಿಕೊಂಡು ಚಿತ್ರವನ್ನು ನೋಡಿಕೊಂಡು ಮಕ್ಕಳ ವಾಕ್ಯವನ್ನು ಮನೆಯಲ್ಲಿ ಅಭ್ಯಾಸ ಮಾಡಬೇಕು. ಮತ್ತೊಮ್ಮೆ ಹೇಳೋಣ. ಮರದ ಪೊಟರೆ, ಮರದ ಪೊಟರೆಯೊಳಗೆ ಹಾವು ಇದೆ. ತೆಂಗಿನ ಗರಿಯ ಪೊರಕೆ, ಪೊರಕೆಯು ಕಸ ಗುಡಿಸಲು ಬೇಕು. ಇವನು ರೈತ, ರೈತನು ಕೊಡಲಿಯಿಂದ ಒಣಗಿದ ಮರ ಕಡಿಯುವನು. ಬಾಳೆ ಗಿಡ, ರೆಂಬೆ ಕೊಂಬೆ ಇರದ ಬಾಳೆ ಗಿಡ, ಬಾಳೆಯ ಗಿಡದಲ್ಲಿ ಬಾಳೆಗೊನೆ ಇದೆ. ಇದಿಷ್ಟು ವಾಕ್ಯಗಳನ್ನು ಅಭ್ಯಾಸ ಮಾಡಿ ಅಂತ ಹೇಳ್ತಾ, ನನ್ನೆಲ್ಲ ನಲಿಕಲಿ ಸುಗಮಕಾರರು ಚಿತ್ರಪದ, ಸಾಧನ, ಚಿತ್ರಸಹಿತ ವಾಕ್ಯಗಳಿಗೆ ಸಂಬಂಧಿಸಿದಾಗ ಮುಂದಿನ ಮೈಲುಗಲ್ಲನ್ನು ತಿಳಿಸ್ಕೊಡ್ತೇನೆ. ಅಲ್ಲಿಗೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಇತರರಿಗೂ ಶೇರ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.